ಹೇ ಹಾಯ್ ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ವಿಶೇಷ ನಿಮಗೆ ತಮ್ನೇಲ್ ಇಲ್ಲಾಂದರೆ ಟೈಟಲ್ ನೋಡಿನೇ ಗೊತ್ತಾಗಿರ್ಬೋದು. ಸೊ ನಾನು ಏನು ಸ್ವಲ್ಪ ಟಿಪ್ಸ್, ಈಗ ಮದುವೆ ಸೀಸನ್ ನಡೀತಾ ಇದೆ, ಸೊ ಅದಕ್ಕೋಸ್ಕರ ಏನಾದರೂ ಟಿಪ್ಸ್ ಕೊಡುವ ಅಂತ. ನಿಮಗೆ ಹೇಗೆ ಪ್ರಿಪ್ರೇಷನ್ ಪ್ಲ್ಯಾನ್ಸ್ ಎಲ್ಲ ಮಾಡಬೇಕು, ನೆಕ್ಸ್ಟ್ ಯಾರಾದರೂ ಮದುವೆ ಈ ಡಿಸೆಂಬರಲ್ಲಿ ಆಗ್ತಿದ್ರೆ ಏನೆಲ್ಲ ಪ್ಲ್ಯಾನ್ಸ್ ಮಾಡಬೇಕು ನೀವು ಶಾಪಿಂಗ್ಗೆ ಅಂತ ನಿಮಗೆ ಕೆಲವುದು ನಾನು ಮಾಡಿದ್ದು ಏನು ಮಿಸ್ಟೇಕ್ಸ್ಗಳು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಜಸ್ಟ್ ಅ ಗ್ಲಾನ್ಸ್ ಆಫ್ ಸಮ್ ವಿಡಿಯೋಸ್ ವಿಚ್ ಐ ಹ್ಯಾವ್ ಟೇಕನ್ ಆ್ಯಂಡ್ ಯು ವಿಲ್ ಗೆಟ್ ಟು ನೋ ಮೋರ್. ನಿಮಗೆ ಸ್ವಲ್ಪ ಐಡಿಯಾ ಸಿಗುತ್ತೆ. ನೀವು ಏನಾದರೂ ಬ್ರೈಡಲ್ಸ್ಗೆ ಏನಾದರೂ ಪ್ರಿಪ್ರೇಷನ್ಸ್ ಮಾಡಬೇಕಾದ್ರೆ ನಿಮಗೊಂದು ಕ್ಲಿಯರ್ ಕಟ್ ಸ್ವಲ್ಪ ಆದರೂ ನನ್ನಿಂದ ನಿಮಗೆ ಏನಾದರೂ ತಿಳುವಳಿಕೆ ಗೊತ್ತಿರ್ಬೋದು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಮತ್ತು ನಿಮಗೆ ಯಾರೆಲ್ಲ ನಿಮ್ಮದು ನ್ಯೂ ಬ್ರೈಡ್ಸ್ ಇದ್ದಾರೆ ಅವರಿಗೆ ಶೇರ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಈಗ ಮದುವೆ ಈಗಲೇ ಇದೆ ಅಂದರೆ ಈಗಲೇ ನಿಮ್ಗೆ ಏನಾದರೂ ಮಾಡಲಿಕ್ಕಾಗಲ್ಲ, ಎಲ್ಲದೂ ಬೇಗ ಸಿಗಲ್ಲ ಏನಾದರೂ ಐಟಮ್ಸ್ ನಿಮಗೆ ಪರ್ಚೇಸ್ ಮಾಡಬೇಕಾದ್ರೆ. ಸೊ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರೆಲ್ಲ ನೀವು ಸಬ್ಸ್ಕ್ರೈಬರ್ ಇದ್ದರೆ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಆಯಿತಾ? ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಸೊ ಅಕ್ಟೋಬರ್ ಎಂಗೇಜ್ಮೆಂಟ್ ಅದಾದಮೇಲೆ ನಾನು ಡೈರೆಕ್ಟ್ ನನಗೆ ಜಸ್ಟ್ 3 months ಇದ್ದಿತ್ತು. ಅದೇ ಪ್ರಾಬ್ಲಮ್ ಆಯಿತು ಆ್ಯಕ್ಚುಲಿ. ಅಕ್ಟೋಬರ್ ನವೆಂಬರ್ ಡಿಸೆಂಬರ್, ನಾನು ಅಕ್ಟೋಬರ್ ತೊಗೊಳ್ತೀನಿ ಯಾಕಂದರೆ ನಾನು ಎಂಗೇಜ್ಮೆಂಟ್ ಫಸ್ಟ್ ವೀಕಲ್ಲಿ ಇದ್ದಿತ್ತು. ಸೊ ಅದಕ್ಕೋಸ್ಕರ ನಾನು ಅಕ್ಟೋಬರ್ ತಗೊಂಡು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಕನ್ಸಿಡರ್ ಮಾಡ್ತೀನಿ. ಜನವರಿ ನಾನು ಕನ್ಸಿಡರೇ ಮಾಡಲ್ಲ, ಯಾಕಂದರೆ ಜನವರಿಯಲ್ಲಿ ನನ್ನ ಮ್ಯಾರೇಜ್. ಥೀಮ್ಸ್ನ ಸೆಲೆಕ್ಟ್ ಮಾಡ್ಬೋದು, ಯಾವ ಲುಕ್ ಚೆನ್ನಾಗಿದೆ, ಯಾವ ಕಲರ್ ಮ್ಯಾಚ್ ಆಗುತ್ತೆ. ನನಗೆ ಮರೂನ್ ಗ್ರೀನ್ ಈ ಥರ ಇಷ್ಟ ಆಗ್ತಿಲ್ಲ ಇತ್ತು. ನಾನು ಫಸ್ಟ್ ಅದು ನೋಡಿದೆ, ಕ್ರೀಮ್ ಮತ್ತು ಗ್ರೀನ್ ಅದು ಕಾಂಬಿನೇಷನ್, ಬಟ್ ಅದು ಬೇರೆ ಥರ ಲುಕ್ ಕಾಣುತ್ತೆ. ನನಗೆ ಐಡಿಯಾಸ್ ಇಮ್ಯಾಜಿನೇಷನ್ ನಾನು ಜಾಸ್ತಿ ಮಾಡ್ತೀನಿ, ಅದಕ್ಕೋಸ್ಕರ ನಾನು ಅದು ಥಿಂಕ್ ಮಾಡಿದೆ. ಆ್ಯಂಡ್ ದೆನ್ ಶಾಂಪಿನ್ ಕಲರ್ಸ್, ಇದೆಲ್ಲ ಕಲರ್ಸ್ ಇದೆ, ತುಂಬ ಜನ ಇದು ಯೂಸ್ ಮಾಡಿದ್ದಾರೆ. ಇದೆಲ್ಲ ಜನವರಿಗೆ ಸೂಟ್ ಆಗ್ತಿರೋದು. ನಾನು ಕೆಲವೊಂದು ಶೇಡ್ಸ್ ಎಲ್ಲ ನೋಡ್ತಿದ್ದೆ. ಇದೆಲ್ಲ ಪಿಂಟ್ರೆಸ್ಟ್ ಇಲ್ಲಿ ನೋಡಿ, ನಾನು ಆಲ್ರೆಡಿ ಪಿಕ್ಚರ್ಸ್ ಎಲ್ಲ ಸ್ಕ್ರೀನ್ಶಾಟ್ ತೆಗೆದು ನಂಗೆ ನೆನಪು ಆಗಲ್ಲ. ನೀವು ಏನು ಮಾಡಬೇಕಂದ್ರೆ ಫಸ್ಟ್ ಒಂದು ಫೋನಲ್ಲಿ ಏನು ಮಾಡಬೇಕಂದ್ರೆ ಒಂದು ಆಲ್ಬಮ್ ಮಾಡಬೇಕು. ಆಲ್ಬಮಲ್ಲಿ ನೀವು ಎಷ್ಟೆಲ್ಲ ವೆಡ್ಡಿಂಗ್ ಪಿಕ್ಚರ್ ಸ್ಕ್ರೀನ್ಶಾಟ್ ತೆಗಿತೀರಾ ಅದು ಹಾಕಲೇಬೇಕು. ಯಾಕಂದರೆ ನೀವು ಫಸ್ಟೇ ಇಮೇಜಸ್ ಹಾಕಿದರೆ ನಿಮ್ಗೆ ಆ ಮೂಮೆಂಟಲ್ಲಿ ಯಾವ ಚೂಸ್ ಮಾಡೋದಂತೂ ನೆನಪಿರಲ್ಲ. ನನಗೆ ಅದೇ ಥರ ಆಯಿತು. ಅದಕ್ಕೋಸ್ಕರ ನಾನು ಅದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಆಲ್ಬಮ್ ಮೆಲ್ಸ್ ಬ್ರೈಡಲ್ ಪ್ಲಾನ್ಸ್ ಏನಾದರೂ ಆ ಥರ ಮಾಡಿ ಇಟ್ಟಿದ್ದೀನಿ. ಒಂದು ಕಲರ್ಸ್ ಇರುತ್ತೆ, ಬಟ್ ಇದು ಬೇಡ. ಲ್ಯಾವೆಂಡರ್ ಬ್ಲಷ್ ನನಗೆ ಯುನೀಕ್ ಇಡುವ. ನಾನು ಕೆಲವೊಂದು ವೆಡ್ಡಿಂಗ್ಸಲ್ಲಿ ಬೇಡ ಜನವರಿಯಲ್ಲಿ, ಆಮೇಲೆ ಎಲ್ಲರೂ ಅದೇ ಇಡ್ತಾರೆ, ಅದು ಬೇಡ ಅಂತ. ನೆಕ್ಸ್ಟ್ ಏನಾಯ್ತು ಗೊತ್ತಾ, ನಂದು ಆಲ್ರೆಡಿ ವಾಟ್ಸಪ್ ಗ್ರೂಪ್ ಇದ್ದಿತ್ತು, ನಮ್ಮ ಕಸಿನ್ಸ್ ಇದ್ದಾವೆ. ಎಲ್ಲ ಸೆಲೆಕ್ಟ್ ಮಾಡೋದು 2 ಜನರು ಮೇನ್ಲಿ ಫೋಕಸಿಂಗ್ ಆನ್ ಮೈ ಅನ್ವಿತಾ ಮತ್ತು ವಿಲ್ಮಾ. ಅದರಲ್ಲಿ ಅವ್ರು ಅವ್ರಿಗೆ ಸ್ವಲ್ಪ ಐಡಿಯಾಸ್ ಜಾಸ್ತಿ ಗೊತ್ತಿದೆ. ಅವ್ರ ಜೊತೆ ನಮ್ಮ ಕಸಿನ್ಸ್ ಗ್ರೂಪ್ ಮಾಡಿ ಮೆಲ್ವೆಕ್ಸ್ ಅದೆಲ್ಲ ಗ್ರೂಪ್ ಮಾಡಿ ಅದಾದಮೇಲೆ ನಾವು ಶೇರ್ ಮಾಡೋದು ನಮ್ಗೆ ಏನೆಲ್ಲ ಬೇಕು ಅಂತ. ಆದರೆ ಡಿಸೈಡ್ ಮಾಡೋದು ಏನು ಇಷ್ಟ, ಆಮೇಲೆ ನಂದು ಹೋನೆವಲ್ಲ ಪತಿ ಅವ್ರಿಗೆ ಸೆಂಡ್ ಮಾಡೋದು, ಇದು ಓಕೆನಾ ಅದು ಓಕೆನಾ ಅಂತ ಆ ಥರ ಡಿಸೈಡ್ ಮಾಡೋದು ನಾವು. ಬ್ರೈಡ್ಸ್ ಮೇಡ್ಗೆ ಯಾವ ಡ್ರೆಸ್, ನಿಮ್ಮದು ಬೊಕ್ಕೆ ಯಾವ್ದು ಕಲರ್, ಬ್ಯಾಕ್ ಡ್ರಾಪ್ ಯಾವ್ದು ಕಲರ್. ಫಸ್ಟ್ ಯಾವಾಗಲೂ ಎಂಗೇಜ್ಮೆಂಟ್ ಆಗಲಿ ಮ್ಯಾರೇಜ್ ಆಗಲಿ ಫಸ್ಟ್ ಥೀಮ್ ಸೆಲೆಕ್ಟ್ ಮಾಡಿ, ಆವಾಗ ನಿಮ್ಗೆ ಡ್ರೆಸ್ ಸೆಲೆಕ್ಟ್ ಮಾಡಲಿಕ್ಕೆ ಈಸಿ ಆಗೋದು. ಈವನ್ ಎಂಗೇಜ್ಮೆಂಟ್ ಆಲ್ಸೋ ಡ್ರೆಸ್ ಸೆಲೆಕ್ಟ್ ಮಾಡ್ಲಿಕ್ಕೆ ಈಸಿ ಆಗೋದು ಫಸ್ಟ್ ಥೀಮ್ ಸೆಲೆಕ್ಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಸೆಲೆಕ್ಟ್ ಮಾಡಿದ್ದು ಈ ಕಲರ್ ಟೀಲ್. ನನಗೆ ಈ ಟೀಲ್ ಇಷ್ಟ ಆಯ್ತು, ಆಕ್ಚುಲಿ ತುಂಬಾ ಇಷ್ಟ ಆಯ್ತು ನನಗೆ. ಆಕ್ಚುಲಿ ಈ ಥರ ಡ್ರೆಸ್ ಕೂಡ ನನ್ನ ಹತ್ರ ಇಲ್ಲ ಇದು, ಬಟ್ ಅನ್ಫಾರ್ಚುನೇಟ್ಲಿ ಏನೇನು ನನ್ನ ತಲೆಯಲ್ಲಿ ಈ ಕಲರ್ ನಂಗೆ ತುಂಬಾ ಇಷ್ಟ. ಸೊ ಅದು ಕಲರೇ ತಗೊಳ್ಳುವ ಅಂತ ನಂಗೆ ತುಂಬಾ ಆಸೆ ಇದ್ದಿತ್ತು. ಇದು ನೋಡಿ, ಇದು ನಂಗೆ ಇಷ್ಟ ಆಯ್ತು. ಇದಕ್ಕೆ ಕಾಂಬಿನೇಷನ್ ಖಾಲಿ ಟೀಲ್ ಬೇಡ, ಟೀಲ್ ಜೊತೆ ಬೇರೆ ಏನಿಡುವ ಅಂತ ನಾನು ಗೋಲ್ಡ್ ಮತ್ತು ಮರೂನ್ ಕನ್ಸಿಡರ್ ಮಾಡಿದೆ. ಈ ಥರ ಮರೂನ್ ಗೋಲ್ಡ್ ಆ ಫಿನಿಶಿಂಗ್ ಥರ, ಅದಾದಮೇಲೆ ಟೀಲ್. ಈ ಟೀಲ್ ಅಲ್ಲ, ಡಾರ್ಕ್ ಟೀಲಲ್ಲಿ ಕೂಡ ಡಿಫ್ರೆನ್ಸ್ ಇದೆ. ನಂಗೆ ಲೈಟ್ ಟೀಲ್ ಇಷ್ಟ ಆಗಲ್ಲ. ಸಿ ಗೈಸ್, ಪಿಂಟ್ರೆಸ್ಟಲ್ಲಿ ನಾನು ಈ ಥರ ಒಂದು ಪೇಜ್ ಕ್ರಿಯೇಟ್ ಮಾಡಿದೆ, ವೆಡ್ಡಿಂಗ್ ಥೀಮ್ ಅಂತ. ನಾನು ಇದು ಪ್ರೈವೇಟ್ ಇಟ್ಟಿದ್ದೀನಿ. ಸೊ ಇದಕ್ಕೆ ಏನು ಬೇಕಂತ ನಾನು ಎಲ್ಲ ಇಲ್ಲಿ ಸೇವ್ ಮಾಡಿದ್ದೀನಿ. ಸೊ ನಂಗೆ ಕನ್ಫ್ಯೂಷನ್ ಇರಲ್ಲ. ಇಲ್ಲಾಂದರೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಆಮೇಲೆ ಟೈ ಯಾವ ಕಲರ್ ಚೂಸ್ ಮಾಡೋದು, ಮರೂನ್ ಚೂಸ್ ಮಾಡೋದಾ, ಟೀಲ್ ಚೂಸ್ ಮಾಡಿ. ಯಾಕಂದರೆ ಟೈ ಕೂಡ ಡಿಫ್ರೆನ್ಸ್ ಇದ್ದಿತ್ತು ನಮಗೆ ಮಾಡಬೇಕು. ಒಂದ್ಸತಿ ಥೀಮ್ ಸೆಲೆಕ್ಟ್ ಆದಮೇಲೆ ಬ್ರೈಡ್ಸ್ ಮೇಡ್ ಡ್ರೆಸ್ ಸಿಗತ್ತಾ ಅದು ನೋಡಬೇಕು. ನಾನು ಇಲ್ಲಿ ಬೆಂಗಳೂರು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಹೋಗಿ ಕ್ಲೋತ್ನ ಪರ್ಚೇಸ್ ಮಾಡಿದ್ದೀನಿ. ಎಷ್ಟು ಮೀಟರ್ಗೆ ಎಷ್ಟು ಬೇಕಂತ ಅಲ್ಲಿ ನಂಗೆ ಸಿಕ್ತು. ಅವ್ರು ಇದೇ ತಗೊಂಡಿದ್ದೆ. ನಾನು ನಿಮ್ಮ ಪಿಕ್ಚರ್ಸ್ ಇಲ್ಲಿ ಶೇರ್ ಮಾಡ್ತೀನಿ. ಸೊ ಅದು ಈ ಥರ ಲುಕ್ ಕೊಡುತ್ತೆ 3 ಜನರದ್ದು. ನಂಗೆ ತುಂಬ ಇಷ್ಟ ಆಯ್ತು. ಆಮೇಲೆ ಅವರಿಗೆ ಈ ಥರ ಕೊಡಲಿಲ್ಲ, ರಿಯಲ್ ಫ್ಲವರ್ಸೇ ಕೊಟ್ಟಿದ್ದೀನಿ. ನಾನು ಕ್ರಾಫ್ಟ್ಸ್ ಕಾರ್ನರ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ನಿಮ್ಗೆ ಬೇಕಾದರೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಇಲ್ಲಿ ಶೇರ್ ಮಾಡ್ತಾರಂತ. ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಏನೆಲ್ಲ ಬೇಕು, ಯಾವ ಥರ ಡಿಸೈನ್ ಬೇಕು ಅಂತ ಅವ್ರು ಮಾಡಿ ಕೊಡಿಸ್ತಾರೆ. ಸೊ ಅದು ಅವ್ರು ಮಾಡಿ ಕೊಡಿಸಿದ್ರು. ಅದು ಒರಿಜಿನಲ್ ಫ್ಲವರ್ಸ್ ಇದ್ದಿದ್ದು, ವೈಟ್ ಸ್ಮಾಲ್ ಫ್ಲವರ್ಸ್. ಅದು ನೇಮ್ ಏನಂತ ನಂಗೆ ಗೊತ್ತಾಗ್ತಿಲ್ಲ, ಅದು ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ. ನನಗೆ ನೇಮ್ ಗೊತ್ತಿಲ್ಲ ಆ್ಯಕ್ಚುಲಿ. ಓನ್ಲಿ 3 months ಇದೆ. 3 months ಯಾವಾಗಲೂ ನೀವು ಮದುವೆ ಇಡಬೇಡಿ. At least take a 6 month or 1 year because you want to decide what to do and what to wear.
I was having office for all the 5 days. I was getting only the weekends. So it was very difficult. ನಾನು ಪಿ ಜಿಯಲ್ಲಿ ಸ್ಟೇ ಮಾಡ್ತಿದ್ದೆ, ನಂಗೆ ತುಂಬ ಡಿಫಿಕಲ್ಟ್ ಆಗ್ತಿದ್ದು. ನನ್ನ ಫ್ರೆಂಡ್ ಲಿಖಿತ ಇದ್ದಿದ್ಲು, ಅವಳು ತುಂಬ ಹೆಲ್ಪ್ ಮಾಡ್ತಿದ್ಲು. ವೀಕೆಂಡ್ಸ್ಗೆ ನಾವು ಹೋಗ್ತಿದ್ವಿ, ಚಿಕ್ಕಪೇಟೆ ಹೋಗ್ತಿದ್ವಿ. ಆ್ಯಕ್ಚುಲಿ ಒಂದು ಅಡ್ವಾಂಟೇಜ್ ಏನಾಗಿತ್ತಂದರೆ, ಇಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ ಇದೆಲ್ಲ ಒನ್ ಡೇ ಡೆಲಿವರಿ ಆಯಿತಾ. ನಮ್ಗೆ ಇಷ್ಟ ಆದರೆ ನಾವು ತೊಗೋಬೋದು. ಓಕೆ, ಅದು ಒಂದು ಅಡ್ವಾಂಟೇಜ್ ಆಯಿತು. ಊರಲ್ಲಿದ್ದರೆ 5 to 6 days ಆದರೂ ಟೈಮ್ ತಗೊಳುತ್ತೆ, ಅದು ಒಂದು ಅಡ್ವಾಂಟೇಜ್ ಆಯಿತು ಇಲ್ಲಿ. ಬಟ್ ವೀಕೆಂಡ್ಸೇ ಆಗ್ತಿತ್ತು. ಸೊ ನೀವು ಈ ಥರ ಮಾಡ್ಲಿಕ್ಕೆ ಹೋಗಬೇಡಿ, ಅಟ್ಲೀಸ್ಟ್ 6 months ಆದರೂ ತಗೊಳ್ಳಿ. ಮೀನ್ಸ್ ಆಸ್ ಪರ್ ಐ ಡೋಂಟ್ ನೋ, ನಂದು ಪ್ರಕಾರ ನಾನು ಹೇಳ್ತೀನಿ, ಅಟ್ಲೀಸ್ಟ್ 6 months ಆದರೂ ಬೇಕು ನಿಮಗೆ ಎಲ್ಲ ಡಿಸೈನ್ಸ್ ಎಲ್ಲ ಇದು ಮಾಡಲಿಕ್ಕೆ. ಯಾಕಂದರೆ ನಿಮಗೆ ತಲೆಯಲ್ಲಿ ಇಷ್ಟು ಹೋಗುತ್ತೆ. ನೀವು ವರ್ಕಿಂಗ್ ವುಮೆನ್ ಆದರೆ ತುಂಬ 5 days ಆಫೀಸ್, ಕಂಟಿನ್ಯೂಸ್, ವೀಕೆಂಡ್ಸ್ ಫ್ರೀ ಇಲ್ಲ, ಫುಲ್ ಟೆನ್ಷನ್, ಸ್ಟ್ರೆಸ್ ಇರುತ್ತೆ. ಸೊ ಇದು ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿ ಆಯಿತಾ. ಮ್ಯಾರೇಜ್ಗೆ ಯಾರಾದರೂ ಲಾಸ್ಟ್ ಮೂಮೆಂಟ್ಗೆ ಏನು ಇಡಬೇಡಿ. ಲಾಸ್ಟ್ ಮೂಮೆಂಟ್ಗೆ ಇಟ್ಟಿದ್ರೆ ಎಲ್ಲ ಹಾಶ್ ಪಾಶ್. ಮತ್ತು ನಾನು ಹುಡುಗಿಯರಿಗೆ ಸ್ಪೆಷಲ್ ಆಗಿ ಹೇಳೋದು ಏನಂದರೆ, ನಿಮಗೆ ಗಂಡನ ಮನೆಗೆ ಹೋಗಬೇಕು, ಸೊ ನಿಮಗೆ ಎಲ್ಲ ಪ್ಯಾಕ್ ಮಾಡಬೇಕು. ಆಮೇಲೆ ನಿಮ್ಮ ಮದುವೆ ಒಂದೇ ಊರಲ್ಲಿದ್ದರೆ ಅದು ಡಿಫ್ರೆಂಟ್. ನಿಮ್ಮದು ಊರು ಮಂಗಳೂರು, ಉಡುಪಿ ಎಲ್ಲ ಮದುವೆ ಇದ್ದರೆ ನಾವು ಹುಡುಗನ ಸೈಡಲ್ಲಿ, ನಮ್ಮದು ಕ್ರಿಶ್ಚಿಯನ್ ಸಂಪ್ರದಾಯ ಹುಡುಗನ ಸೈಡಲ್ಲಿ ಮಾಡ್ತೀವಿ. ಅದಕ್ಕೆ ನಿಮ್ಮದು ಒಂದು ಟ್ರಾಲಿ ಇಡಿ ಆಯಿತಾ. ಆ ಟ್ರಾಲಿಯಲ್ಲಿ ನಿಮ್ಮದು ಏನೆಲ್ಲ ಐಟಮ್ಸ್ ಇದೆ ಫಸ್ಟೇ ಇಡಿ. 1 week ಮುಂಚೆ ಏನೆಲ್ಲ ನೆನ್ಪು ಬರುತ್ತೆ ಎಲ್ಲದೂ. ಅಲ್ಲೇ ನನಗೆ ಸ್ಮಾಲ್, ಅದು ಬ್ರೈಡ್ಸ್ ಮೇಡ್ಗಿಂತ ಸಣ್ಣ ಫ್ಲವರ್ ಗರ್ಲ್ಸ್ ಥರ ಇರುತ್ತಲ್ವ, ಅವ್ರಿಗೆ ಯಾವ ಥರ ಹಾಕೋದು ಅಂತ, ಅವಳಿಗೆ ಏನು ಡ್ರೆಸ್ ಬೇಕು, ಅದಕ್ಕೆ ನಾನು ಫಸ್ಟ್ ಇಲ್ಲಿ ವೈಟ್ ಹಾಕಿದ್ದೀನಿ. ಇದು ಫ್ರಾಕಿಗೆ ಟೀಲ್ ಕಲರ್ ಕೊಟ್ಟಿದ್ದೀನಿ. ಮತ್ತು ಹುಡುಗಗೆ ಒಂಥರ ಹೀರೋ, ಅದು ಓಲ್ಡ್ ಏಜ್ ಲುಕ್ ಕೊಡುತ್ತಲ್ಲ, ಆ ಸೇವೇಜ್ ಲುಕ್. ಸೊ ಅದು ಹಾಕಿದ್ದೀನಿ, ಅದು ಚೆನ್ನಾಗಿದೆ. ನಂಗೆ ಅದು ಮಿಂತ್ರಾದಲ್ಲಿ ಸಿಕ್ಕಿತ್ತು. ಬೇಕಾದರೆ ನಿಮ್ಗೆ ಅದು ಬೇಕಾದರೆ ನಾನು ಲಿಂಕ್ ಕಳಿಸ್ತೀನಿ. ಸೊ ಅದು ನಾನು ಮಿಂತ್ರಾದಲ್ಲಿ ಬೈ ಮಾಡಿದ್ದೆ ಅವನಿಗೆ. ಸೊ ಲಾಸ್ಟ್ ಮೂಮೆಂಟ್ ಅಂದರೆ 1 month ಮುಂಚೆ, ಯಾಕಂದರೆ ನನಗೂ ಗೊತ್ತಿಲ್ಲ ಇದು, ಅವ್ರು ಊರಲ್ಲಿದ್ದರು, ಅದು ತುಂಬ ದೂರ, ಉತ್ತರ ಕರ್ನಾಟಕ ಸೈಡ್. ಸೊ ಅದು ಡೆಲಿವರಿ ಆಗತ್ತಾ, ಸರಿ ಬರತ್ತಾ, ನಂಗೆ ಅದು ಗೊತ್ತಿಲ್ಲ ಇದು. ಅದಕ್ಕೋಸ್ಕರ ನನ್ನ ಸೈಡಿಂದ ನಾನು ಕೊಡಬೇಕಿತ್ತು ಗಿಫ್ಟ್. ಸೊ ಅವ್ರಿಗೆ ಕೊಟ್ಟೆ. ನನಗೆ ಇಲ್ಲಿಂದ ಸ್ಟಿಚ್ ಮಾಡ್ಲಿಕ್ಕೆ ಆಗಲ್ಲ, ಅವ್ರು ದೂರ ಇರೋದು, ನಾವು ದೂರ ಇರ್ತೀವಿ. ಸೊ ಅದು ಆಗಲ್ಲ ಅಂತ ನಾನು ಮಿಂತ್ರದಲ್ಲೇ ನೋಡಿದೆ. ಅದು ನಂಗೆ ಬೆಸ್ಟ್ ಅಂತ ಅನಿಸ್ತು, ನಾನು ಅದೇ ಬೈ ಮಾಡಿದೆ. ಯಾರದು ಇದು ಕ್ಲಿಪ್ಸ್ದು ಇದೆ ಅಲ್ವಾ, ಅದು ಕ್ಲಿಪ್ಸ್ ಹಾಕೋದು, ಯಾವ್ದು ಕಲರ್ ಬೇಕು ಅದೆಲ್ಲ ನಾವು ಡಿಸೈಡ್. ಅದಕ್ಕೆ ನಾವು ಗೋಲ್ಡ್, ಟೀಲ್, ಮರೂನ್, ಇದು 3 ಕಲರ್ಸ್ ತುಂಬ ಇಂಪಾರ್ಟೆಂಟ್ ತೊಗೊಂಡಿದ್ವಿ. ಬ್ರೈಡ್ಸ್ ಮೇಡ್ ಚೆನ್ನಾಗಿದ್ರೆ ಆ ಲುಕ್ಕು ಕೂಡ ವೈಟ್ ಗೌನಿಗೆ ಚೆನ್ನಾಗಿ ಕಾಣುತ್ತೆ. ಥೀಮ್ ಕೂಡ ಕರೆಕ್ಟ್ ಆಗಿರಬೇಕು, ಇಲ್ಲಾದರೆ ಅದು ಬೇರೆ ಥೀಮ್ ಇದು ಬೇರೆ ಥೀಮ್ ಅಂದರೆ ಅಷ್ಟೆಲ್ಲ ಚೆನ್ನಾಗಿಲ್ಲ. ಸೊ ಇದು ನೋಡಿ ಫ್ರೆಂಡ್ಸ್, ಈ ಥರ ನಾನು ಡಿಸೈಡ್ ಮಾಡಿದ್ದೆ. ಒಂದು ಸತಿ ಹಸ್ಬೆಂಡ್ಗೆ ಫಸ್ಟ್ ಬ್ಲ್ಯಾಕ್ ಹಾಕೋದು, ಅದಾದಮೇಲೆ ನಮ್ಮದು ರೆಡ್ ಸ್ಯಾರಿ ಹಾಕುವಾಗ ಅವರಿಗೆ ಮರೂನ್ ನಾನು ತಗೊಂಡೆ. ನಂದು ಮರೂನ್ ಸ್ಯಾರಿ ಇದ್ದಿತ್ತು ಆ್ಯಕ್ಚುಲಿ. ಆಮೇಲೆ ಟೈ ನಾವೆಲ್ಲ ಮರೂನ್ ಡಿಸೈಡ್ ಮಾಡಿದ್ವಿ, ಎಲ್ಲರಿಗೂ ಕೊಟ್ಟಿದ್ವಿ ನಾವು. ಟೈ ಕೂಡ ಕ್ರಾಫ್ಟ್ಸ್ ಕಾರ್ನರಿಂದ ಆರ್ಡರ್ ಮಾಡಿದ್ವಿ. ಆಮೇಲೆ ಈ ಥರ ಫ್ಲವರ್ಸ್ ಹಾಕ್ತಾರಲ್ವ, ಅದು ಏನಂದರೆ 1 minute ನಾನು ಗೈಸ್ ಇದು ನೋಡಿ, ಇದು ಹಸ್ಬೆಂಡ್ ನಂದು ಹಾಕಿರೋದು. ಈ ಥರ ಲುಕ್ ಇದೆ, ಇದು ನೋಡಿ ಈ ಥರ ಲುಕ್ ಇದೆ. ಸೊ ಇದು ಇಲ್ಲಿ ಹಾಕೋದು, ಅವರು ಹಾಕ್ತಾರೆ ಆ ಸೂಟಿಗೆ. ಆ ಸೂಟು ಮ್ಯಾರೇಜಿಗೆ ಅದು ಹಾಕಿದ್ವಿ. ಫಸ್ಟ್ ವೈಟ್ ಹಾಕಿದ್ವಿ, ಅದಾದಮೇಲೆ ಮ್ಯಾರೇಜಿಗೆ ರೆಡ್ ಸ್ಯಾರಿ ಹಾಕುವಾಗ ಇದು ಚೇಂಜ್ ಮಾಡಿದ್ವಿ ಈ ಥರ. ಸೊ ಈ ಥರದ್ದು ಇದೆ. ಮತ್ತು ಎಲ್ಲರಿಗೂ ನಾವು ಸೂಟಿಗೆ ಹಾಕಿಗೆ ಒಂದು ಟೈ ಮತ್ತು ಇದು ಟೀಲ್ ಮತ್ತು ಮರೂನ್ ಇರೋದು ಒಂದು ತಗೊಂಡಿದ್ವಿ. ಹಾಂ, ಅದು ಮುಂಚೆ ನಾನು ಇದು ಕೇಕ್ ಈ ಥರ ಇರಬೇಕಂತ ನಾನೇನೋ ಡಿಸೈಡ್ ಮಾಡಿದೆ. ಟೀಲ್, ಗೋಲ್ಡನ್, ಮರೂನ್ ಏನಾದ್ರು ಅದೇ ಥರ ಏನೋ ಆ್ಯಸ್ ಎಕ್ಸ್ಪೆಕ್ಟೆಡ್ ಬಂತು. ಪಿಕ್ಚರ್ಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ, ಇಲ್ಲಿ ನೋಡಿ. ಅದು ಒಂದು ಡಿಸೈಡ್ ಮಾಡಿದೆ. ನೆಕ್ಸ್ಟ್ ಏನು ಈ ಥರ ಲುಕ್ ಕೊಡಬೇಕು. ಓಕೆ, ನನಗೆ ಈ ಥರದ್ದು ಒಂದು ಬೇಕಿದ್ದಿತ್ತು. ಔಟ್ಸೈಡ್ ನಮ್ಮದು ಕ್ರಿಶ್ಚಿಯನ್ಸಲ್ಲಿ ಇಡ್ತಾರಲ್ವ ಫೋಟೋ, ಸೆಲ್ಫಿ ಬೂತ್. ಸೊ ಇದು ಒಂದು ಈ ಥರ ಇಡಬೇಕು. ಆಲ್ಮೋಸ್ಟ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಮಾಡಿದ್ರು, ಬಟ್ ಏನಾಯ್ತು ಅಂದರೆ ಅಲ್ಲಿ ಸ್ವಲ್ಪ ಸಣ್ಣದಾಯ್ತು ಆ್ಯಕ್ಚುಲಿ. ಅವ್ರ ಹೆಸರು ದೊಡ್ಡ ಬರ್ದಿದೆ. ಆ್ಯಸ್ ಪರ್ ದ ಇನ್ವಿಟೇಷನ್ ಕಾರ್ಡ್ ಅವ್ರು ತೊಗೊಂಡ್ರು. ಲಾಸ್ಟ್ ನಮ್ಗೆ ಏನೂ ಮಾಡ್ಲಿಕ್ಕಾಗಿಲ್ಲ. ಅಲ್ಲಿ ಏನು ಗೊತ್ತಾ, ಸೆಂಟ್ ಸೆಬೆಸ್ಟಿನ್ ಚರ್ಚಲ್ಲಿ ಮ್ಯಾರೇಜ್ ಒಂದು ಟೈಮಿಗೆ ಫಸ್ಟ್ ಮ್ಯಾರೇಜ್ ಆಗುತ್ತಾ, ಬೆಳಿಗ್ಗೆನೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರಂತೆ. ರಾತ್ರಿ ಮದುವೆಗೆ ಇದು ಡೆಕೋರೇಷನ್ಸ್ ಇದ್ದಿದ್ದಂತೆ. ಈವ್ನಿಂಗ್ ಮತ್ತೆ ಇದೆ, ಅದೇ 28 ಈವ್ನಿಂಗ್ ಮತ್ತೆ ಇದೆ. ಸೊ ಆ ಥರ ಜಾಸ್ತಿ ಅವರಿಗೂ ಏನು ಮಾಡ್ಲಿಕ್ಕಾಗಿಲ್ಲ. ಅವ್ರು ಆಲ್ರೆಡಿ ಪ್ರಿಂಟ್ ಮಾಡಿದ್ದು, ನಮಗೂ ಏನು ಮಾಡ್ಲಿಕ್ಕಾಗಿಲ್ಲ ಲಾಸ್ಟ್ ಮೂಮೆಂಟ್ಗೆ. ಸೊ ಅವ್ರು ಫುಲ್ ದೇವ್ರೆ. ನೆಕ್ಸ್ಟ್ ಡಿಸೈಡ್ ಅದೇ ನಾವು ಹೇಳಿದ್ರಲ್ಲ, ಇದೇ ಥರದ್ದು ಲುಕ್. ಸೊ ಇದು ಒಂದು. ಆಮೇಲೆ ನಿಮ್ಗೇನಾದರೂ MR ಅದು ಬ್ಯಾಕ್ ಡ್ರಾಪ್ ಥೀಮ್ಗೆ ಏನಾದರೂ ಬೇಕಾದರೆ ಅದು ಡಿಸೈಡ್ ಮಾಡಿ. ನಾನು ಹೇಳಿದ್ನಲ್ಲ ಇದೆಲ್ಲ ಕಲರ್ ನಾನು ಸೆಲೆಕ್ಟ್ ಮಾಡಿದೆ. ಕೇಕ್, ಆಮೇಲೆ ಟ್ಯಾರಾ, ಆಮೇಲೆ ವ್ರಿಸ್ಟ್. ಹುಡುಗಿರಿಗೆ ಏನಂದರೆ ನಾನು 4 ಜನರು ಇನ್ಕ್ಲೂಡಿಂಗ್ ಫ್ಲವರ್ ಗರ್ಲ್, ಅವರಿಗೆಲ್ಲ ಈ ಥರ ವ್ರಿಸ್ಟ್. ಅದು ಕೂಡ ನಾನು ರೆಡ್ ಸೆಲೆಕ್ಟ್ ಮಾಡಿಲ್ಲ, ಸ್ವಲ್ಪ ಅದಕ್ಕೆ ಈ ಥರ ಕಲರ್ ಹಾಕಿದ್ದೀನಿ, ಟೀಲ್ ಕಲರ್ ಹಾಕಿ ಇದು ಮಾಡಿದ್ದೀನಿ.
ಅದಾದಮೇಲೆ ನೀವು ಸೆಲೆಕ್ಟ್ ಮಾಡಬೇಕಿರೋದು ಅಂದರೆ ಬ್ಯಾಕ್ ಡ್ರಾಪ್. ದಿಸ್ ಒನ್, ದಿಸ್ ಒನ್, ದಿಸ್ ಒನ್, ದಿಸ್ ಒನ್. ಸೊ ಇದು ಯಾವುದೂ ಆಗಿಲ್ಲ. ಈ ಥರದ್ದು ಲುಕ್ ಇಷ್ಟ ಆಗಿತ್ತು, ಬಟ್ ಅದು ಆಗಿಲ್ಲ. ಬ್ಯಾಕ್ಗ್ರೌಂಡ್ ನೀವು ಇಲ್ಲಿ ನೋಡ್ಬೋದು, ತೋರಿಸಿದ್ದೀನಿ. ಈ ಥರ ನಮ್ಮದು ಬ್ಯಾಕ್ ಡ್ರಾಪ್ ಇದ್ದಿತ್ತು. ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಿತ್ತು, ಮರೂನೇ ಕಾಣ್ತಿತ್ತು. ಬಟ್ ಇದು ಕಲರಲ್ಲಿ ನಿಮಗೆ ಸ್ವಲ್ಪ ರೆಡ್ ಕಾಣುತ್ತೆ, ಬಟ್ ಲುಕಿಂಗ್ ವೈಸ್ ಇಸ್ ವಾಸ್ ಗುಡ್. ಯಾಕಂದರೆ ಆ ಸ್ಟೇಜ್ ನೀವು ಅಷ್ಟು ದೊಡ್ಡದು ಏನು ಮಾಡೋದು, ನಾವು ಆಪೋಸಿಟ್ ಇಟ್ಟಿದ್ವಿ, ಮ್ಯಾರೇಜ್ ಮೇನ್ ಹಾಲಲ್ಲಿ ಹಾಗಿಟ್ಟಿಲ್ಲ, ಆಪೋಸಿಟ್ ಇಟ್ಟಿದ್ವಿ. ಸೊ ಏನು ಹೇಳ್ತಾರೆ ಅದಕ್ಕೆ, ಹಾರಿಜಾಂಟಲ್. ಸೊ ಅದಕ್ಕೋಸ್ಕರ ಅದು ಓಕೆ. ನಿಮ್ಗೆ ಏನಾದರೂ ಥೀಮ್ಸ್ ಬ್ಯಾಕ್ ಡ್ರಾಪ್ಸ್ ಎಲ್ಲ ಬೇಕಾದರೆ ಪಿಂಟ್ರೆಸ್ಟಲ್ಲಿ ನೋಡ್ಬೋದು, ಅಲ್ಲಿ ಸಿಗುತ್ತೆ ನಿಮಗೆ. ಈ ಥರ ನೀವು ಮೊದಲೇ ವೆಡ್ಡಿಂಗ್ ಪ್ಲಾನರ್ ಹತ್ರ ಹೇಳ್ಕೊಡಿ, ನಮ್ಗೆ ಇದೇ ಥರ ಸೆಟಪ್ ಬೇಕು, ಈ ಥರ ನಿಮ್ಮದು ಯಾವ ಕಲರ್ ಇದೆ ಅದು ಆಪೋಸಿಟ್ ಕಲರ್ ಬೇಕಾ, ಈ ಥರ ಟೀಲ್ದು ಇದೇನಾದರೂ ಅದಕ್ಕೆ ಹಾಕಬೇಕಾ ಅಂದರೆ ಆಡ್ ಕಾಣಬಾರ್ದು. ಯಾಕಂದರೆ ಆಲ್ರೆಡಿ ನಿಮ್ಮ ಹತ್ರ ಬ್ರೈಡ್ಸ್ ಮೇಡ್ ಟೀಲ್ ಕಲರಲ್ಲಿ ಇದ್ದೀವಿ, ಆಲ್ರೆಡಿ ಮತ್ತೆ ಟೀಲ್ ಕಲರ್ ಹಾಕಿದರೆ ಅದು ಒಂಥರ ಲುಕ್ ಕಾಣಲ್ಲ. ಅದು ಆಪೋಸಿಟ್ ಕಲರ್ ನಿಮ್ಗೆ ಈ ಥರ ಇಡಬೇಕಾದ್ರೆ ಈ ಥರ ನೀವು ಹೇಳಿರೋದು 3 months ಇರುವಾಗ ಯಾವಾಗಲೂ ನಿಮಗೆ ಡಿಸೈಡ್ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆಸ್ ಇಫ್ ಯು ಆರ್ ಇಂಡಿವಿಜುವಲ್ ಪರ್ಸನ್, ಯು ವಾಂಟ್ ಯುವರ್ ಮ್ಯಾರೇಜ್ ಟು ಬಿ ಲೈಕ್ ದಿಸ್, ದೆನ್ ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್ ಗೈಸ್. ನಾನು ಹೇಳಿರೋದು ಓಕೆ, ಮಿಡಲ್ ಕ್ಲಾಸ್ ಪೀಪಲ್ಗೆ ಈ ಥರ ಆಗೋದು, ಬಟ್ ಐ ಡೋಂಟ್ ನೋ ಅಬೌಟ್ ಅದರ್ಸ್ ಸೈಡ್. ಇವನ್ ಮೈ ಕಸಿನ್ಸ್ ಹೆಲ್ಪ್ ಮೀ ಸೋ ಮಚ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ಸೊ ಅವರು ಇಲ್ಲಾದರೆ ನಂಗೆ ಆಗ್ತಿಲ್ಲ ಇತ್ತು ಇದೆಲ್ಲ ತುಂಬ. ಸೊ ನಿಮ್ಗೆ ಈ ವಿಡಿಯೋ ಬೋರ್ ಆದರೆ ಇಲ್ಲೇ ಸ್ಟಾಪ್ ಮಾಡಿ ಫ್ರೆಂಡ್ಸ್, ಬಟ್ ನಾನು ಡಿಸ್ಕ್ರಿಪ್ಷನ್ ತುಂಬ ಕೊಡ್ತಿದ್ದೀನಿ. ವಾಟ್ ಎವರ್ ಐ ವಾಸ್ ಡೂಯಿಂಗ್ ಐ ಆಮ್ ಶೇರಿಂಗ್ ವಿತ್ ಯು ಗೈಸ್. ತುಂಬ ಟೈಮ್ ಆಗುತ್ತೆ, ನನಗೂ ವರ್ಕ್ ಇದೆ, ಆದರೂ ನಂದು ಟೈಮ್ ಶೆಡ್ಯೂಲ್ ತಗೊಂಡು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನಿಮ್ಗೆ ಯೂಸ್ ಆಗುತ್ತೆ ಅಂತ ಪ್ಲೀಸ್ ಇದನ್ನು ಎಂಡ್ ತನಕ ನೋಡಿ ಆಯಿತಾ. ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಯಾರಾದರೂ ನೀವು ಬ್ರೈಡ್ಸ್ ಮಾಡಿದರೆ ಅವ್ರ ಹತ್ರ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಅಮ್ಮಂದಿರು ಅಪ್ಪಂದಿರು ಯಾವ ಫ್ಯಾಮಿಲಿ ಯಾರಾದರೂ ನೋಡ್ತಿದ್ರೆ, ನಿಮ್ಮದು ಮಗಳಿಗೆ ಯಾ ಮಗನಿಗೆ, ಇಲ್ಲಾಂದರೆ ನಿಮ್ಮದು ಯಾರಾದರೂ ಮದುವೆ ನಿಮ್ಮ ನೇಬರ್ಸಲ್ಲೇ ಆಗ್ತಿದ್ರೆ, ಕಸಿನ್ಸ್ ಆಗ್ತಿದ್ರೆ, ಪ್ಲೀಸ್ ಇದನ್ನು ಶೇರ್ ಮಾಡಿ ಗೈಸ್. ಈಗ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಇರೋದಂದರೆ ನಿಮ್ಮದೇ ವೆಡ್ಡಿಂಗ್ gown, for especially for girls, not for boys I'm saying, because boys can get their dresses as staged as so much earlier, but girls wedding gown alva, oh my god. ಸೊ ಫಸ್ಟ್ ನಾವು ಸಾಡೋ ಬೈ ಮಾಡಿದ್ವಿ. ನಂಗೆ ಈ ಸಾಡೋ ತುಂಬ ಇಷ್ಟ ಆಯಿತು. ಇದು ಜೆರೋಸಾ ಬ್ರೈಡಲಲ್ಲಿ ನನ್ನ ಫಸ್ಟ್ ಇಂಪ್ರೆಷನಲ್ಲಿ ಸಾಡೋ ಲೈಕ್ ಆಯಿತು. ಬೇರೆಯವ್ರು ನನ್ನ ಜೊತೆ ಕೂತ್ಕೊಂಡಿದ್ರಾಯ್ತಾ, ಅವರಿಗೂ ಇದು ಲೈಕ್ ಆಯಿತು. ಅದು ಮುಂಚೆ ನಾನು ಎಸ್ಕೇಪ್ ಮಾಡಿದೆ, ಯಾಕಂದರೆ ನಂಗೆ ಅದು ಅಷ್ಟು ತುಂಬ ಚೆನ್ನಾಗಿ. ಬಟ್ ಗೊತ್ತಿಲ್ಲ ಯಾಕೆ ನಂದು ವೆಡ್ಡಿಂಗಲ್ಲಿ ಐ ಥಿಂಕ್ ಫಾರ್ ದ ಲೈಟ್ ಎಫೆಕ್ಟ್ ಅದು ಫೋಟೋಸ್ ಎಲ್ಲ ರೆಡ್ ಬಂತು ಫ್ರೆಂಡ್ಸ್. ಮರೂನ್ ಬರಲೇ ಇಲ್ಲ, ರೆಡ್ ಬಂತು. ನನಗದು ಒಂಥರ ಈ ಥರ ಸಾಡಿ ಇದ್ದಿತ್ತ ನಂದು, ಇಲ್ಲ ಅಲ್ವಾ, ಮರೂನ್ ಇದ್ದಿತ್ತು. ಸೊ ಇಲ್ಲಿ ನೋಡಿ ಚೆನ್ನಾಗಿದೆಯಾ. ಮೈ ಗಾಡ್, ಇಟ್ಸ್ ಮೈ ಮ್ಯಾರೇಜ್, ಓ ಮೈ ಗಾಡ್. ಸೊ ದಿಸ್ ವಾಸ್ ಅ ಕಲರ್, ಐ ಜಸ್ಟ್ ಲವ್ ಇಟ್ ಗೈಸ್, ಐ ಜಸ್ಟ್ ಲವ್ ಇಟ್. ಸೊ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್, ಈ ಸಾಡಿ ಕಲರ್ ತುಂಬ ಇಷ್ಟ ಆಯಿತು. ಅದಾದಮೇಲೆ ಬ್ಯಾಂಗಲ್ಸ್, ಈ ಥರ ನಮ್ಮದು ಕ್ರಿಶ್ಚಿಯನ್ ಟ್ರೆಡಿಷನಲ್ಲಿ ಬ್ಯಾಂಗಲ್ಸ್ ತೊಗೊಳ್ತಾರೆ, ಕಾಂಚಿಂದು ಇದು ಗ್ಲಾಸ್ ಬ್ಯಾಂಗಲ್ಸ್. ಇದು ತುಂಬ ಇಂಪಾರ್ಟೆಂಟ್ ನಮ್ಮ ಮ್ಯಾರೇಜಲ್ಲಿ. ಸೊ ನಾನು ಆಲ್ಮೋಸ್ಟ್ 1 ಡಜನ್ ತೊಗೊಂಡಿದ್ವಿ. ಅದು ನನ್ನ ಗೋಲ್ಡ್ ಬ್ಯಾಂಗಲ್ಸ್ 4 ಇದ್ದಿತ್ತಲ್ಲ, ಅದು 3 ಮಾಡಿ ಹಾಕಲಿಕ್ಕೆ. ಸೊ ಈ ಥರದ್ದು ಅಲ್ಲೇ ಸಿಗುತ್ತೆ, ನೀವು ಅಲ್ಲೇ ಪರ್ಚೇಸ್ ಮಾಡ್ಬೋದು. ಮತ್ತು ಬೇರೆ ಆಕ್ಸೆಸರೀಸ್ ನಿಮಗೆ ಕ್ಲಿಪ್ಸ್ ಏನಾದರೂ ಬೇಕಾದರೆ ಅಲ್ಲೇ ಸಿಗುತ್ತೆ ಆಯಿತಾ. ನೆಕ್ಸ್ಟ್ ಏನಂದರೆ ಅದಾದಮೇಲೆ ಅದೇ ಶಾಪಿಂಗಲ್ಲಿ ನಾವು ಅಮ್ಮನ ಕೊಡೋ ಸಾರಿ ಮತ್ತು ಇನ್ಲಾಸ್ ಕೊಡೋ ಸಾರಿ ಇದ್ದಿತ್ತು. ಈ ಥರ ಯೆಲ್ಲೋ ಶೇಡ್ ತೊಗೊಂಡಿದ್ವಿ. ಇದು ಇನ್ಲಾ ನಮ್ಮದು ಸಾಸುಮಾ ಕೊಟ್ಟಿದ್ರು. ಆಮೇಲೆ ನಮ್ಮ ಅಮ್ಮಂದು ಈ ಕಲರ್ ಇದ್ದಿತ್ತು, ಏನೋ ನಾನು ಮಿಸ್ ಮಾಡಿದೆ ಆ ಕಲರೇ, ರೆಡ್ ಗ್ರೀನ್ ಐ ಥಿಂಕ್ ಆ ಕಲರ್ ಇದ್ದಿತ್ತು. ಫಸ್ಟ್ ಹೇಳಿದ್ದೇನು ವೆಡ್ಡಿಂಗ್ ಗೌನ್ ಅಲ್ವಾ. ಸೊ ವೆಡ್ಡಿಂಗ್ ಗೌನ್ ಡಿಸೈಡ್ ಮಾಡಲಿಕ್ಕೆ ಜೆರೋಸಲ್ಲಿ ಹೋಗಿದ್ವಿ. ಅವ್ರು ಇದಕ್ಕೆ ಏನೋ 20,000 25 ರೆಂಟಿಗೆ ಕೊಡಲ್ಲ ಅಂದರೆ ಡೈರೆಕ್ಟ್ ಕೊಡ್ತಾರಂತೆ, ಆ ಥರ ಹೇಳಿದರು. ನನಗಿದು ಇಷ್ಟ ಆಯಿತು, ಬಟ್ ಆ ಥರ ಲುಕ್ ಇಲ್ಲ ಇದು, ನನಗೆ ಯಾವ ಥರ ಬೇಕಲ್ವಾ. ಸೊ ಈ ಥರದ್ದೆಲ್ಲ ವೆಡ್ಡಿಂಗ್ ಗೌನ್ಸ್ ಇದ್ದಿತ್ತು. ಮತ್ತು ತುಂಬ ಶಾಪಿಗೆ ಹೋಗಿದ್ದೀವಿ ವೆಡ್ಡಿಂಗ್ ಗೌನ್ಸ್ಗೆ. ಇದು ನನಗೆ ಇಷ್ಟ ಆಯಿತು ಫ್ರೆಂಡ್ಸ್. ಸಿಯೋ ಇಲ್ಲಿ ನೋಡಿ ಶಾರ್ಟ್ ಆಯಿತು. ಅದು ಶಾರ್ಟ್ ಆದರೆ ತುಂಬ ಚೆನ್ನಾಗಿ ಕಾಣಿಸಲ್ಲ ಆ್ಯಕ್ಚುಲಿ, ಅದು ಒಂದು ಪ್ರಾಬ್ಲಮ್ ಆಯಿತು. ಆ್ಯಕ್ಚುಲಿ ನನಗೆ ಇದು ತುಂಬ ಚೆನ್ನಾಗಿ ಕಾಣ್ತಿತ್ತು, ತುಂಬ ಕರೆಕ್ಟಾಗಿ ಫಿಟ್ಟಿಂಗ್ ಆಗ್ತಿತ್ತು ಆ್ಯಕ್ಚುಲಿ. ಬಟ್ ಏನು ಮಾಡೋದು, ಅದು ಆಗಿಲ್ಲ. ನೆಕ್ಸ್ಟ್ ನಾನು ಅಲ್ಲಿ ಪರ್ಚೇಸ್ ಮಾಡಿಲ್ಲ ಫ್ರೆಂಡ್ಸ್, ನಾನು ಸೀದಾ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಲ್ಲಿ ಎಲ್ಲಾದರೂ ಸಿಗುತ್ತೆ ಅಂತ ಫುಲ್ ದಿನ ನಾನು ಬ್ಯಾಂಗ್ಳೂರು ತಗೊಂಡೆ, ವೀಕೆಂಡಲ್ಲಿ ಶಾಪಿಂಗ್ ಮಾಡಿದೆ ಫ್ರೆಂಡ್ಸ್. ಆವಾಗ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಕೊಯ್ನೂರು ಅಂತ ಒಂದು ಶಾಪ್ ಇದ್ದಿತ್ತು, ಕೊಯ್ನೂರು ಬ್ರೈಡಲ್ ಸ್ಟೋರು. ಸೊ ಅಲ್ಲಿ ಬೇರೆ ಕೂಡ ಹೋಗಿದ್ದೀನಿ, ಏನು ವೈಲ್ಡ್ ಕ್ಯಾಟ್ಸ್ ಏನೋ ಒಂದು ಶಾಪ್ ಇದ್ದಿತ್ತು, ಅದು ನಂಗೆ ಇಷ್ಟ ಆಗಿಲ್ಲ. ಅದು 25,000 30,000, ಬಟ್ 30,000 40,000 ಯಾಕೆ ಅಂತ ಗೌನ್ಗೆ. ನಾರ್ಮಲಿ ನಾನು ಹೇಳಿರೋದು 20-40,000 ಯಾಕೆ, 40-50,000 ಗೌನ್ಗೆ ಯಾಕೆ, ಸುಮ್ಮನೆ ವೇಸ್ಟ್. 3 hours ಯೂಸ್ ಮಾಡ್ತೀವಿ, ಅದಾದಮೇಲೆ ಎಲ್ಲಿ ಬಿಸಾಡ್ತೀವಿ ಅಲ್ವಾ, ವೇಸ್ಟ್ ಆಗುತ್ತೆ. ರೆಂಟಲ್ ಫಸ್ಟ್ ನಾನು ನೋಡಿದೆ, ಬಟ್ ರೆಂಟಲ್ ನನಗೆ ಅಷ್ಟು ಏನು ಮನಸ್ಸಿಗೆ ಒಪ್ಪಿಲ್ಲ. ತುಂಬ ಕಡೆ ಹೋಗಿ ನೋಡಿದೆ, ಆವಾಗ ನಂಗೆ ಫೈನಲಿ ಈ ಗೌನ್ ಇಷ್ಟ ಆಯಿತು ಆಯಿತಾ.
ಈಗ ನಾನು ಅಷ್ಟು ತೆಗಿಲಿಲ್ಲ ಮೀನ್ಸ್ ಹಾಂ ಓಕೆ ಯು ಹ್ಯಾವ್ ಯರ್ ಇದು ಈ ಥರ ಇದ್ದಿತ್ತು ಒಂಥರ ಪ್ರಿನ್ಸಸ್ ಕಟ್ ಥರ. ಬಟ್ ಅವ್ರು ಹೇಳಿದರು ನೀವು ಕಸ್ಟಮೈಸ್ ಮಾಡ್ಬೋದು, ಕಸ್ಟಮೈಸ್ ಮಾಡ್ರೆ ಅದು ಫುಲ್ ಆಗತ್ತಲ್ಲ. ಇಲ್ಲಿ ನೋಡಿ ಪಿಕ್ ತೋರಿಸ್ತೀನಿ, ಇದೇ ನನ್ನ ವೆಡ್ಡಿಂಗ್ ಗೌನ್. ಸೊ ಈ ಥರ ಕಮ್ಮಿ ರೇಟಿಗೆ ಸಿಕ್ತು ಆ್ಯಕ್ಚುಲಿ ಗೌನ್. ನಿಮ್ಗೆ ಬೇಕಾದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ನಿಮ್ಗೆ ಏನಾದರೂ 10K ಮೇಲೇ ಸಿಗೋದು ಎಲ್ಲ ಗೌನ್ಸ್. ಬಟ್ ಆ್ಯಸ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವಿ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಈಸ್ ಅವರ್ ನೀಡ್ಸ್. ಯಾವುದಕ್ಕೆ ತುಂಬ ಇನ್ವೆಸ್ಟ್ ಮಾಡಬೇಕು, ಯಾವುದಕ್ಕೆ ಇನ್ವೆಸ್ಟ್ ಮಾಡಬಾರ್ದು ಅಂತ ನಮ್ಮ ತಲೆಯಲ್ಲಿ ನಾವು ಇಡಬೇಕು. ಅದು ತುಂಬ ಇಂಪಾರ್ಟೆಂಟ್. ಜಸ್ಟ್ ಫಾರ್ 3 or 4 hours ಇಟ್ಸ್ ಟೇಕಿಂಗ್ ಐ ಥಿಂಕ್ ಗೆಸ್. ಅದಾದ್ಮೇಲೆ ಸೈಡೇ ಇರುತ್ತೆ ವೇಸ್ಟ್ ಅಲ್ವಾ, ಅದಕ್ಕೋಸ್ಕರ ಅದಕ್ಕೆ ಅವ್ರು ಹೇಳಿದ್ರು ವೇಲ್ ಸಿಗಲ್ಲ ಅಂತ ಹೇಳಿದ್ರು. ವೇಲಿಗೆ ಎಷ್ಟು 2000-3000 ಹೇಳಿದ್ರು. ನಾನು ಅದಕ್ಕೆ ಅಮೆಝಾನಲ್ಲಿ ನೋಡಿದೆ. ಇಲ್ಲಾಂದರೆ ಲಿಂಕೇ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಐ ಥಿಂಕ್ ದಿಸ್ ಲುಕ್ಸ್ ಗೋಲ್ಡ್. ಈ ಪಿಕ್ಚರ್ ಹಾಕಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಲುಕ್ ಕೊಡತ್ತೆ. ಅಲ್ಲಿ ಹೋಗಿ ಕಮರ್ಷಿಯಲ್ ಸ್ಟ್ರೀಟ್ ನಾನು ವೈಟ್ ಗೌನ್ ಪರ್ಚೇಸ್ ಆದಮೇಲೆ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ಗೌನ್ ಗೈಸ್. ಆಫ್ಟರ್ ದ್ಯಾಟ್ ಐ ಸೆಲೆಕ್ಟೆಡ್ ದಿ ಸ್ಟೀಲ್ ಕಲರ್ ಫಾರ್ ಮೈ ಕಸಿನ್. ಸೊ ಇದು ನಾನು ಕಮರ್ಷಿಯಲ್ ಸ್ಟ್ರೀಟ್, ನಂಗೆ ಶಾಪ್ ಹೆಸರು ಗೊತ್ತಿಲ್ಲ, ಬಟ್ ಇದು ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ಎಲ್ಲ ಪೀಸ್ ಅಲ್ಲೇ ಸಿಕ್ತು ನನಗೆ. ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಕಾಣ್ತಿದೆ, ಅದು ಡಾರ್ಕ್ ಆ್ಯಕ್ಚುಲಿ. ದೇ ಸ್ಟಿಚ್ಡ್ ಇಟ್, ಯು ಕ್ಯಾನ್ ಸಿ ಆಲ್ ದೋಸ್. ಐ ಆಮ್ ಸ್ಟಿಲ್ ಸಿಂಗಲ್, ನಂಗೆ ಅದ್ರ ಟೈಮ್ ಸಿಗಲ್ಲ ಯಾರ ಜೊತೆ ಮಾಡಿಕೊಡೋದಂತ, ಬೇಕಾ ಬೇಡವಾ ಅಂತ ಅನಿಸ್ತಿತ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದೆ ಅವರಿಗೆ, ನನ್ನ ಹತ್ರ ಟ್ರೇ ಇದ್ದಿತ್ತಲ್ಲ, ಇಲ್ಲಿ ಫೋಟೋ ನೋಡಿ, ಅದು ರಿಂಗ್ ಹೋಲ್ಡರ್, ಅದೇ ಅವ್ರಿಗೆ ಕೊಟ್ಟೆ. ಅದು ರೌಂಡ್ ಆಗಿ ತುಂಬ ಚೆನ್ನಾಗಿದ್ದು, ಅದ್ರ ಲೈನ್ಸ್ ಇದ್ದಿತ್ತಲ್ಲ, ಆ ಲೈನ್ಸೇ ಸೂಟ್ ಆಗುತ್ತೆ, ಯಾಕೆ ಮತ್ತೆ ಎಕ್ಸ್ಟ್ರಾ ಅಂತ, ಅವನಿಗೆ ಬೇಡ ಅಲ್ವಾ, ಬೆಸ್ಟ್ ಐಡಿಯಾ ಅಂತ ನಾನು ಮಾಡಿದೆ ಅಷ್ಟೇ. ಅದಾದಮೇಲೆ ಇಷ್ಟೆಲ್ಲ ಪ್ಲಾನಿಂಗ್ ಆದಮೇಲೆ ರೋಸ್ದು ಹೇಗೆ ನೆನಪಿಲ್ಲ? ವೆಡ್ಡಿಂಗ್ ಆಯಿತು, ರೋಸ್ದು ಏನು ನೆನಪಿಲ್ಲ ಅಲ್ವಾ? ರೋಸ್ದು ವೆಡ್ಡಿಂಗ್ ಏನು ಥೀಮ್ ಸೆಲೆಕ್ಟ್ ಆಗಿಲ್ಲ ಆಯಿತು ನಂದು. ರೋಸ್ದು ಸ್ಟಿಲ್ಲಲ್ಲಿ ಅಲ್ಲಿ ತನಕ ನಾನು ಸೆಲೆಕ್ಟ್ ಆಗಲ್ಲ. ನಾನು ನೋಡ್ತಿದ್ದೆ ಇನ್ಸ್ಟಾಗ್ರಾಮ್ ಪೇಜ್, ಯಾರೆಲ್ಲ ರೋಸ್ದು ಪಿಕ್ಚರ್ಸ್ ಎಲ್ಲ ಹಾಕ್ತಾರಲ್ವ, ಎಲ್ಲರೂ ನೋಡ್ತಿದ್ದೆ. ಶಾಪಿಂಗ್ ಆದಮೇಲೆ ಕಾರ್ಡ್ ಡಿಸೈಡ್ ಮಾಡಬೇಕಲ್ವಾ. ಈ ಥರ ಕಾರ್ಡ್ ಮರೂನ್ ನಮ್ಮದು ಆ ಥೀಮ್ ಇದ್ದಿದ್ದು RM ಸೆಲೆಕ್ಟ್ ಮಾಡಬೇಕಿತ್ತು. ಅದು ಕೂಡ ನಾವು ಪಿಂಟ್ರೆಸ್ಟಲ್ಲಿ ನೋಡಿದ್ವಿ. ಸ್ವಲ್ಪ ಇನ್ವಿಟೇಷನ್ ಕಳಿಸ್ಬೇಕಲ್ವಾ, ಅದೆಲ್ಲ ನಾನೇ ಮಾಡಿದ್ದು. ಕ್ಯಾನ್ವಾಸಲ್ಲಿ ಎಲ್ಲರಿಗೂ ಪ್ರಿಂಟ್ ಕಳಿಸಿದ್ದು ಏನೆಲ್ಲ ಬೇಕು. ದಿಸ್ ಈಸ್ ಫಾರ್ ಸಿಂಪಲ್ ಕಾರ್ಡ್ ಫಾರ್ ಪ್ರೊಫೆಷನಲ್ಸ್, ಐ ಮೀನ್ ಫಾರ್ ಆಫೀಸ್. ನಾನು 3-4 ಕಾರ್ಡ್ ಕ್ರಿಯೇಟ್ ಮಾಡಿದ್ದೀನಿ ಹಿಂಗೆ. ಆಮೇಲೆ ಶ್ಯಾಂಪೇನ್ ಗ್ಲಾಸಸ್ ಮಾಡಿದ್ದು ರೋಮಲ್ ಆಯಿತಾ, ಅವಳ ಲೆಮರೋಸ್ಟಿಕ್ ಸ್ಟೋರ್ ನೀವು ಫಾಲೋ ಮಾಡ್ಬೋದು, ಅದು ಕೂಡ ಲಿಂಕ್ ಇಲ್ಲಿ ಹಾಕಿರ್ತೀನಿ. ಇದೆ ನಮ್ಮದು ಶ್ಯಾಂಪೇನ್ ಗ್ಲಾಸಸ್, ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಮಾಡಿದ್ಲು ಅವಳು. ಆಮೇಲೆ ನೇಲ್ಸ್, ಇದು ಲವಿಟಾ ಮಾಡಿದ್ಲು. ಲವಿಟಾ ಅಂದರೆ ನಮ್ಮ ಕಸಿನ್. ಸೊ ಅವಳಿಗೆ ನೇಲ್ಸ್ ಆರ್ಟ್ ಅಂದರೆ ತುಂಬ ಇಷ್ಟ, ಅವಳು ತುಂಬ ಚೆನ್ನಾಗಿ ಮಾಡಿದ್ದು. ಬಟ್ ಲಾಸ್ಟ್ ಮೂಮೆಂಟ್ ಏನಾಯ್ತು ಗೊತ್ತಾ ಫ್ರೆಂಡ್ಸ್, ಒಂದು ನೇಲ್ ಕಟ್ ಆಯಿತು ಗೊತ್ತಾ ನಂದು. ನಂಗೆ ನೇಲ್ ಇಡ್ಲಿಕ್ಕೆ ಬರಲ್ಲ ಆ್ಯಕ್ಚುಲಿ, ನಂಗೆ ನೇಲ್ ಗ್ರೋ ಮಾಡಲಿಕ್ಕೆ ಇಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ಈಗ ಗ್ರೋ ಇದ್ದೇ ಇದೆ, ಬಟ್ ಏನೋ ಒಂಥರ. ಬಟ್ ಅದು ನಾನು ನವೆಂಬರಿಂದ ಸ್ಟಾರ್ಟ್ ಮಾಡಿದ್ರೆ ನೇಲೇ ಗ್ರೋ ಆಗಿಲ್ಲ. ಇಷ್ಟು ಟೈಮಲ್ಲಿ ಬೇಗ ಬೇಗ ಗ್ರೋ ಆಗ್ತಿತ್ತು. ಇದು ಮೇ ಬಿ ನಂದು ಸ್ಟ್ರೆಸ್ಸಿಂದನೇ ಅದು ಗ್ರೋ ಆಗಿಲ್ಲ ಅನಿಸುತ್ತೆ. ಇದೆಲ್ಲ ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಗೈಸ್. ನೈಸ್ನಾ? ಓಕೆ, ನೆಕ್ಸ್ಟ್ ಡಿಸೈಡ್ ಮಾಡಿದ್ದು ಈ ಥರ ಪಲ್ಕಿ ಏನೋ ಹೇಳ್ತಾರಲ್ವ, ಈ ಥರ ಬೇಕಂತ. ಸೊ ಇದು ಕೂಡ ನಿಮಗೆ ತೋರಿಸ್ತೀನಿ. ಈ ಥರ ಇದ್ದಿತ್ತು, ಚೆನ್ನಾಗಾಯಿತು, ಅದು ಕೂಡ ಮಾಡಿದ್ವಿ. ನಂಗೆ ಈ ಸದ್ಯಕ್ಕೆ ಇದರಲ್ಲಿ ಇಷ್ಟೇ ತೋರಿಸಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ವಿಲ್ ಶೇರ್ ಅನದರ್ ವಿಡಿಯೋ ಆಫ್ ಮೈ ಮ್ಯಾರೇಜ್ ಆ್ಯಂಡ್ ರೋಸ್ ಲೈಫ್, ಜಸ್ಟ್ ಗ್ಲಿಮ್ಸ್ ಆಫ್ ದ್ಯಾಟ್ ಇನ್ ದ ನೆಕ್ಸ್ಟ್ ವಿಡಿಯೋ, ಅಪ್ಕಮಿಂಗ್ ವಿಡಿಯೋ. ಓಕೆ ಗೈಸ್, ಸೊ ನಿಮ್ಗೆ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ. ಮತ್ತು ನಿಮಗೆ ಏನಾದರೂ ಎಕ್ಸ್ಟ್ರಾ ಹೇಳಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಷ್ಟೇ. ಮೀನ್ಸ್ ಒಂದು ಬ್ರೈಡಲ್ ಡ್ರೆಸ್, ಆರ್ನಮೆಂಟ್ಸ್, ವೆಡ್ಡಿಂಗ್ ಪ್ಲಾನಿಂಗ್, ಥೀಮ್, ಬ್ಯಾಕ್ ಡ್ರಾಪ್ ಇದೆಲ್ಲ ಮುಂಚೆ ಡಿಸೈಡ್ ಮಾಡಿ ಆಯಿತಾ. ಸೊ ಒಂದ್ಸತಿ ನೀವು ಥೀಮ್ ಸೆಲೆಕ್ಟ್ ಮಾಡಿದ್ರೆ ಅದಾದಮೇಲೆ ನಿಮಗೆಲ್ಲ ಈಸಿ ಆಗುತ್ತೆ ಯಾವ್ದು ಹೋಗೋದು. ಥೀಮಲ್ಲಿ ಕನ್ಫ್ಯೂಷನ್ ಇಡಬೇಡಿ. ನಿಮ್ಗೆ ಯಾವ್ದು ಬೇಕು, ಯಾವ ಸೂಟ್ ಆಗಿದೆ, ಜಸ್ಟ್ ಇಮ್ಯಾಜಿನ್ ಆ್ಯಂಡ್ ಸಿಟ್ ಫಾರ್ ಸಮ್ ಮಿನಿಟ್ಸ್ ಆ್ಯಂಡ್ ಡಿಸೈಡ್ ಹೌ ಯು ಕ್ಯಾನ್ ರಿಲೇಟ್ ಇಟ್. ಪಿಂಟ್ರೆಸ್ಟಲ್ಲಿ ನೋಡಿ, ಗೂಗಲಲ್ಲಿ ನೋಡಿ, ChatGPTಯಲ್ಲಿ ನಿಮ್ಗೆ ಬೇಕಾದ್ರೆ ಸರ್ಚ್ ಮಾಡ್ಬೋದು. ಯಾವ್ದು ಕಲರಿಗೆ ಯಾವ ಸೂಟ್ ಆಗುತ್ತೆ, ಜನವರಲ್ಲಿ ಯಾವ್ದು ಬೇಕು, ಏಪ್ರಿಲಲ್ಲಿ ಯಾವ್ದು ಬೇಕು, ಡಿಸೆಂಬರಲ್ಲಿ ಯಾವ್ದು ಬೇಕು. ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಟಿಲ್ ದೆನ್ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.